ಇಷ್ಟು ಸ್ಮೆಲ್ ಗಮ್ ಅಂತಿದೆ ನೋಡ್ಬೋದು. ಹಾಲಲ್ಲಿ ನಮ್ಮ ಅಧ್ಯಕ್ಷರು ಯಾವ ರೀತಿ ಹಾಕ್ತಾ ಇದ್ದಾರೆ. ಮೂರೇ ಪಾಲು ಖಾರ ಪುಡಿ ಕೆಂಪು ಇರ್ಬೇಕು. ಇದು ಕೇಸರಿ ಐತಿ. ನೀವು ಈ ಲೆವೆಲ್ ಮಾಡ್ತಿರೋದು ಇನ್ನೊಂದು ಕೋಳಿ ತರಕಾಗತ್ತಲ್ಲ, ಸೊ ಟೈಮ್ ಹಿಡಿತೈತಿ. ಆ ರೇಂಜಿಗೆ ಆಗಿದೆಯಾ? ಬೇಕಾದ್ರೆ ಮಾಡೋದು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವಿಡಿಯೋ ಸ್ವಾಗತ. ಸೊ ನೋಡ್ಬೋದು, ಈಗ ತಂದೂರಿ ಮಾಡೋಕ್ಕೆ ಚಿಕನ್ ಹೊಡಿಸಿ ಬಂದರೆ ಇವು ತಡಿಕೆ ಇವರು ನಮ್ಮ ಬಾಯ್ತು. ಈಗ ಒಲೆ ಮಾಡ್ತಾ ಇರ್ತಾರೆ. ಹುಡ್ರಿ ಬೇಗ ಹುಡ್ರಿ. ಒಂದು ಸ್ವಲ್ಪ ವರ್ಷ ಹಾಕಿಬೇಕಲ್ಲ. ಎರಡೇ ತೊಡೆ ಕೋಳಿಗೆ ಏನು ಹೊತ್ತಿರ್ತಾವಣ. 3 kg ಕೋಳಿ ಮತ್ತು 4 ಇವೆ. ಒಳ್ಳೆ ಇದೆ ಕಣ ಕೋಳಿ, ದೊಡ್ಡ ಕೋಳಿ. ತುಪ್ಪ ಒಂದು ಮೊಟ್ಟೆ ಹೊಡೆದಾಯ್ತು. ಮೊಟ್ಟೆ ಹೊಡೆದಾಯ್ತು. ಸೊ ಈಗ ಇವಾಗ ಖಾರ ಪುಡಿ ಗಿರ್ಪುಡಿ ಇರ್ತಾರಲ್ಲ, ಇದೆ ಯವನ್ ಮಸಾಲದಲ್ಲೇ ಜಪ್ಪದು. ಇಲ್ಲ ರೀತಿಲಿ ಖಾರ ಪುಡಿ ಪ್ಯಾಕೆಟು ಪೇಸ್ಟ್ ಹಾಕ್ತಾ ಇದ್ದೀನಿ. ಪೇಸ್ಟ್ ಬಾಡಿ ಮಕ್ಕಳು 5 ರೂಪಾಯಿಗೆ ಇಷ್ಟೇ ಕೊಟ್ರಲ್ಲ ಅವರು. ಇದು ದೋಖ. ಪಪ್ಪಿ ಜಮ್ತಿದ್ದಂಗೆ ಸೀಬು ಟೇಸ್ಟ್ ಆಯಿತು. ಆದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದೆ ಆಗಿದೆ. ಏಯ್ ನೋಡ, ಇಂಥವೆಲ್ಲ ಮಾಡ್ತಾರೆ ಹೋಗಲ್ಲ. ಒಳ್ಳೆ ಮಜಾ ಆಗುತ್ತೆ. ಸೊಟ್ರೆ ಜಿತ್ತು ಬರೋರು ಅವ್ರಿಗೆ ನೋಡ್ರೆ ಬೋಳಿ ಮಗ ಕಚ್ಚಿ ನಮ್ಮದು ಕತ್ತೇನಾಗಲ್ಲ. ಒಂಚೂರು ಬಿಸಿ ಆಗಿದೆ. ಬನ್ನಿ. ಮತ್ತು ಇತ್ಲ ಸುಡ್ತಾ ಮತ್ತು ಚಿಕನ್ ಯಾರು ತಿನ್ಕೊಬಿಟ್ಟಾವು. ಸುಡಿ ಸುಡ್ತಾ ಇದೀನಿ ತಡಿಯೋ. ನೀ ಭಾಳ ಬೇಗ ಬಂದ್ಬಿಟ್ಟೆ. ಸಾಕನಾ? ಇಲ್ಲ ಫೇಲ್ ಸೇರಿತಾ? ಸುಟ್ಟು ಸ್ಮೆಲ್ ಗಮ್ ಅಂತಿದೆ. ಈಗ ಒಂದ್ರಾಗ ಇಬ್ಬರದವು ಅದು ಜಾಸ್ತಿ ಆಯ್ತು. ಅಂದ್ರೆ 3 ಮಾಡೋಕ್ಕಾಗಿಲ್ಲ. 3 ಮಾಡೋಕ್ಕಾಗಿಲ್ಲ. ಇಲ್ಲ ನೋಡ್ಬೋದು. ಹಾಲಲ್ಲಿ ನಮ್ಮ ಅಧ್ಯಕ್ಷರು ಯಾವ ರೀತಿ ಹಾಕ್ತಾ ಇದ್ದಾರೆ. ಮೂರೇ ಪಾಲು ಯಾವ ಒಂಚೂರು ಕೂಡ ಕಾರ್ತಿಕ್ ಕೂಡ ಬೇಯಿಲಿರು ಕರೆಕ್ಟಾಗಿ ಹಾಕೋ. ಚಿಕನ್ ತಿಂದ್ರೆ ಮಜಾ ಜಾಸ್ತಿ. ನೀವು ಒಂದ್ಸಲ ಟ್ರೈ ಮಾಡಿ. ಸೊ ನಮ್ಮ ರಂಜಿತ್ ಅವ್ರೀಗ ಉಪ್ಪು ತಂದಿದ್ದಾರೆ. ಇಷ್ಟು ಉಪ್ಪು ಹಾಕ್ತೀವಿ. ಉಪ್ಪು ಎಷ್ಟು ಎಕರೆ ನಡೆಯುತ್ತೆ. ಖಾರ ಪುಡಿ ಗಂಟು ಹೊಳಸತ್ತಿಯಲ್ಲ ಎಲ್ಲನೂ. ಎಲ್ಲಿ ಅದಲ್ಲ, ಅದಕ್ಕೆ ಇದ್ರ ಮಸಾಲ ಅದು ಆಯ್ತು. ಅರ್ಶಿನ ಆತಲ್ಲ. ಸೊ ಅರ್ಶಿನ ಒಂದು ಸ್ವಲ್ಪ ಹಾಕಿವೆ. ಒಂದರೇ ಕಡಿಕೆ ಅದಕ್ಕೆ ಗೊತ್ತಾಗ್ತಲ್ಲ. ಒಂದು ಸ್ವಲ್ಪ ಖಾರ ಪುಡಿ ಹಾಕಿ. ಖಾರ ಪುಡಿ ಎಂತದ ಇದು? ಕೇಸರಿ ಕಲರ್ ಐತಿ. ನಮ್ಮ ಖಾರ ಪುಡಿ ಹೆಂಗೆ ಕೇಸರಿ ಖಾರ ಪುಡಿ, ನಾವು ಕೇಸರಿ ಮಿಕ್ಸ್ ಮಾಡ್ತೀವಿ. ನೋಡ್ಬೋದು ಫ್ರೆಂಡ್ಸ್, ಖಾರ ಪುಡಿ ಕೆಂಪು ಇರ್ಬೇಕು. ಇದು ಕೇಸರಿ ಐತಿ. ಇಲ್ಲಿ ನೋಡ್ಬೋದು, ಇಲ್ಲಿ ಕೆಂಪು ಇದೆ. ಸೊ
ಎಲ್ಲದನ್ನು ಸೇರಿಸಿ ಈಗ ಮಿಕ್ಸ್ ಮಸಾಲ ಮಾಡ್ತಾ ಇರೋದು. ಎಣ್ಣೆ ಥರ ಕೇಳಿದೆ, ಇವು ನೋಡ್ರೆ ಸ್ಪ್ರೈಟ್ ಪಟ್ಲೆಗೆ ಕೊಬ್ಬರಿ ಎಣ್ಣೆ ತಂದಾನೆ, ಆರೋಗ್ಯಕ್ಕೆ ಒಳ್ಳೇದು. ಅಡ್ಡಿಲ್ಲ. ಸೊ ಎಲ್ಲವನ್ನೂ ಈಗ ನಂಚಿ ಇಡೋಣ. ಅವರೊಳಗೆ ಇದು ನಿಂಗೆ ನಾನು ಚಿಕನ್ ಅಂಗಡಿಗೆ ನಾನು ಕುದ್ಕೆ ಗಿದ್ಕೆ ರಕ್ಕೆ ಬೇಡ ಅಂತ ನಾನು ಯಾವಾಗಲೂ ಸಂತೋಷ ಬೇಕಾದ್ರೆ ಫೋನ್ ಮಾಡಿ ಕೇಳ್ಬಿಡು ಈಗಲೇ. ಎಷ್ಟು ಕೆ ಜಿ ಚಿಕನ್ ಇದು? 3. 3 kg ಸಾಕಾಗಿದೆ. 3 kg ಅರ್ಧ kg ಒಬ್ಬರು ತಿಂತೀರಾ? ತಿಂತಾರಪ್ಪ. ಅರ್ಧ kg ಇದು ಸೂಟ್ರೆ ಎಷ್ಟು ಬೈತಾ? ಟೇಸ್ಟ್ ಮಾಡ್ತಾರೆ ಏನೇನೋ ಬಂದು ಬರೋಣ ಅಷ್ಟೇ. ನೋಡ್ಬೋದು ಒಳ್ಳೆ ರೀತಿಲಿ ಮಸಾಲನ ಮಿಕ್ಸ್ ಮಾಡಿ. ಉಪ್ಪು ಆಯ್ತಾ ಮಚ್ಚ? ಕರೆಕ್ಟ್ ಆಯ್ತಾ ಉಪ್ಪು? ಇದೆ. ಒಂದು ಸ್ವಲ್ಪ ಹೊತ್ತು ಹಿಂಗೆ ನೆನೆಯಕ್ಕೆ ಬಿಡ್ಬೇಕು. ಒಳ್ಳೆ ರೀತಿಲಿ ಸೈಕಾಗಿರುತ್ತೆ. ನೋಡ್ಬೋದು ತೊಳೆನ. ಸೊ ನೋಡ್ಬೋದು ಒಲೆ ಕೂಡ ರೆಡಿ ಆಯಿತು. ಇದಕ್ಕೆ ಈ ಕಲ್ತಿಗೆ ಉಲ್ಟಾಯ್ತಾ ಅಲ್ಲೇ ಹಿಂಗೆ ಹಂಗೇಡ ಮಾಡಿದೆ ಕಣ ಅದು. ಹಾಂ ಈಗ ಸಾಕು. ಈಗ ಒಳ್ಳೆ ಬೆಂಕತ್ತಲ್ಲ. ಸೊ ನೋಡ್ಬೋದು ಈಗ ಕ್ಲೀನಾಗಿ ನೆನ್ಸಿಟ್ಟಿದ್ದು ಚಿಕನ್ ಕೂಡ ರೆಡಿ ಇದೆ. ಆಹಾ ನೋಡೋಕ್ಕೆ ಇಷ್ಟು ಚೆನ್ನಾಗೈತಿ. ಸೈಕ ಬೀತಾ ಇದೆ. ನನ್ನ ಲೆಕ್ಕ ನನ್ನ ಮಕ್ಕಳು ಇದೇನು ಬೆಂದ ತಕ್ಷಣ ಖಾಲಿ ಆಗೋ ಥರ ಕಾಣ್ತಾ ಇದೆ. ನೋಡೋಣ ನೆಕ್ಸ್ಟ್ ಸಲ ಡಬ್ದಾಗ ಸುಡ್ತಾರಲ್ಲ ಆ ಥರ ಮಾಡೋಣ ನಾವು. ಬಟ್ ಇದೊಂದು ನೀಟಾಗಿ ಬೇಯಿಸ್ತು. ಆಮೇಲೆ ನೋಡೋಣ ಇದು ಚೆನ್ನಾಗಿ ನೆಕ್ಸ್ಟ್ ಕಟ್ ಮಾಡಿ ಮಾಡೋಣ. 3 ನಿಮಿಷ ಆಯ್ತು ಕಟ್ ಮಾಡಿ ಮಾಡ್ತೀನಿ. ಬೇಯಿಲ್ಲ ಬೇಯ್ಬೇಕಲ್ಲ. ಆ ಕಡೆ ಬೆಂಕಿ ಹೊತ್ತಲ್ಲ, ಬೆಂಕಿ ಹೊಡ್ರ ನಂಗೂ ಕೊಡ್ರ ಒಂಚೂರು. ಅದು ಬೇಗ ಅವ್ರು ಬರಲಿ. ಅಲ್ಲ ಇರೋದೇ ಕಮ್ಮಿ ಮತ್ತೆ ಎಲ್ಲ ನಾನೇ ತಿಂದ್ಬಿಟ್ರೆ ಸೊಳ್ಳೆ ಇತ್ತು. ನನಗೆ ಸೊಳ್ಳೆ ಕೊಡು. ವಿಡಿಯೋ ಅಂತ ಹೇಳಿ ತಿನ್ನು ನೀನಮ್ಮ ಅಲ್ಲ ನಾವು ಮಾಡ್ತೀವಿ. ಮುಷ್ಟಿ ಇದು ಕಾಲೇ ಬರೋಕ್ಕೆಲ್ಲ ಕಾಲೇ ಅಲ್ಲ ಇಳಿಸಿ. ಅದು ಈಗ ಭಾರಿ ಚೆನ್ನಾಗಿ ಮಗ ತಿನ್ನಕ್ಕೆ. ಹೌದಾ? ಯಾರ ಬಿಡಿಸೋದು ಬೇಡ ಹೊಡಿದೆ. ನೀವು ಹಿಂಗಿಂದ ಇರ್ತಿದ್ಯಾ? ಅವ್ರಿನ್ನೂ ಬೋರ್ಲ ಕಣ್ರಾ. ಜಾಸ್ತಿ ಇರ್ತೀನಿ ನಮಗೆ ಸತ್ತಿಲ್ಲ. ಛೀ ಮುಟ್ಬೇಡ ಹಸಿಗೆ. ಥೂ ನೋಡಿ ಅಲ್ಲಿ ಹುಡಿದ್ಯಾ ಬಂತಾನೆ ಸಾಕಾ? ಏಯ್ ಮುಟ್ಬೇಡ್ರ ಮುಟ್ಬೇಡ ಅಂತ ವಿಡಿಯೋದಾಗ ಹೆಂಕ ನೋಡ್ಕ ಹಚ್ಚಿ ಬೈಲ. ಕೆಂಡ ಇದೆಯಲ್ಲ, ಒಳ್ಳೆ ಕೆಂಡ ಆಗಿದೆ. ಉಪ್ಪು ಜಾಸ್ತಿ ಹಾಕಿ ಒಳ್ಳೆ ಫ್ಲೇವರ್ ಹೊಡಿತೈತಿ. ಎಂತದ್ದು ಹಾಕಿದ ಅದಕ್ಕೆ? ಅಲ್ಲ ಏವನ್ನು ಬೆಳ್ಳುಳ್ಳಿ ಪೇಸ್ಟು ಮಟ್ಟಿ ಚೆನ್ನಾಗಿದ್ಯಾ? ಹಂಗೆ ಮಾಡಿ ಇದಕ್ಕೆ ಹಾಕಿಬಿಟ್ರೆ ಆಯ್ತು. ಹೆಂಗ ಚೆನ್ನಾಗಿದ್ಯಾ? ಚೆನ್ನಾಗಿತ್ತು. ಆರಲ್ಲಿ ಉಪ್ಪು ಹಾಂ ಅಯ್ಯ ಪಾಪಲ್ಲ ಫೇಮಸ್ ಅಂತೀರಿ ಇರೋ. ಇವಾಗ ಗೊತ್ತಾಗಲ್ಲ. ಇವಾಗ ಮಾಮೂಲಿ ಪೂಜೆ ಅದು ಹಿಂಗೆ ಒಂದು ಪೀಸ್ ತಿನ್ಪುರ. ನಾವು ಹೇಳ್ದಲ್ಲ ಅವನು ಹೇಳ್ತಾನೆ ಕೇಳು. ಇಲ್ಲ ಚಿಕ್ಕದಾಗಿ. ಸೊ ನೋಡೋದು ಫೈನಲಿ ಎಲ್ಲ ಬೆಂದಾಗಿದೆ. ನಮ್ಮ ಶರತ್ ಅವ್ರೀಗ ಟೇಸ್ಟ್ ಮಾಡ್ತಾ ಇದ್ದಾರೆ. ಹೇಳ್ಬೇಕಂದ್ರೆ ಕ್ಲೀನಾಗಿ ಎಷ್ಟು ಕ್ಲೀನಾಗಿ ಬೆಂಕಿ ಒಟ್ಟಕ್ಕೆ ಕಾರಣ ಇವರೇ. ತಡಿ ಮಗ ಒಂದು ಲಾಗಿಗೆ ತಗೋಬೇಕು. 1 ನಿಮಿಷ ಒಂದು ಇತ್ತಾಗ್ತೀನಿ ಇಡ್ತು ನಾನು ಸುಡ್ತಿದ್ದೀಗ ಈಗ ಬಾಯ್ ರಜೆ ಹೋಗ್ಸೋ ದೇವಣ್ಣ ಬೇಡ ಸುಳ್ಳು ಆಡೋದಕ್ಕೆ ಮತ್ತೆ ನಾ ಪೀಸ್ ಇಲ್ಲಿ ಅಲ್ಲ ಹೊಡ್ಬಿಡ ಕಡೆ ನನಗೆ ಹೇಳ್ಬಿಟ್ಟ. ಬೆಂತನ ಬೆಂದ್ಲಕ್ಕ ಅಲ್ಲ
ಇನ್ನು ಬೇಯಲ್ಲ. ನೀವು ಈ ಲೆವೆಲಿಗೆ ಮಾಡ್ತಿರೋದು ಇನ್ನೊಂದು ಕೋಳಿ ತರಕಾಗತ್ತಲ್ಲ, ಸೊ ಟೈಮ್ ಹಿಡಿತೈತಿ. ಆ ರೇಂಜಿಗೆ ಆಗಿದ್ಯಾ? ಹೋಗೋಣ ಬೇಕಾದ್ರೆ ಮಾಡೋದು. ನಾನು ಹೊಂಟೆ ನಾಳೆ ವಿಡಿಯೋ ಆನ್ ಮಾಡಿ. ಹಾಗೆ ತಕ ನಾ ತೆಗಿತೀನಿ ಬಸುಡ್ಕೆ. ನಾನು ಸುಮ್ಮನೆ ಒಂದು ಸಣ್ಣ ಪೀಸ್ ತಕ್ಕದನಂತ. ಪೀಸ್ ತಗೊಂಡ್ರೆ ನಾನೇ ವಿಡಿಯೋ ಬರೀತಲ್ಲ ಲೈಟ್ ಹಿಡಿತೀನಿ ಎರಡು. ಚಿಂದಿ ಆಯ್ತಲ್ಲ. ಎಲ್ಲಿ ಕಳಿತೀರಿ ಇಲ್ಲಿ ಅಲ್ಲೋ ಅಲ್ಲೇ ಸಾಯ್ತಾನೆ ಆ ವಿಡಿಯೋಗಂದ್ರೆ ಸುಮ್ಮನೆ ಹಾಕ ನಾನು ಅಲ್ಲೇ ಸಾಯ್ತಾನೆ. ಇಲ್ಲ ಸರ್ ಸಾಕು. ನೀವು ಜೋಲ್ ಸುರಿಸ್ತೀರ, ಪ್ಲೇಟ್ ಕೊಡು. ಮುಗಿತಾ ಕಪ್ಪ ಇದ್ರ ಕೊಯ್ ಹೇಳ್ತೀನಿ. ನಾಟಕ ಮಾಡ್ತಾ ಏನು ಇಲ್ಲ ಮಚ್ಚ, ಅವ್ರವ್ರು ತಗೊಬಿಡ್ಲಲ್ಲ. ಮಿಕ್ಕಿರೋ ಪೀಸ್ ತಗೊಂಡ್ರೆ ಆಯ್ತು. ನಿಮ್ಗೆ ಯಾವ ಪೀಸ್ ತಗೊಳ್ರ? ನನ್ನ ಪ್ರಕಾರ ಬೇಯಿಲ್ಲ ಅದು. ಯಾವ ಇವು ಬೆಂದಿಲ್ಲ, ಬಟ್ ಮಳೆ ಬಂತು, ಎಂತ ಮಾಡಂಗಿಲ್ಲ ಈಗ. ಸೊ ಫ್ರೆಂಡ್ಸ್ ನೋಡ್ಬೋದು, ಒಳ್ಳೆ ರೀತಿಲಿ ಮಾಡ್ತಾ ಇದ್ದೀವಿ. ಈ ಬೇವರ್ಸಿ ಮಳೆ ನೋಡ್ರೆ ನಾಯಿ ಥರ ಹೋಯ್ತೈತಿ. ಈಗ ಸಣ್ಣಕ್ಕೆ ಬೀಳ್ತೈತಿ ಮಳೆ. ಏಯ್ ಸಾಕ್ಬಿಡ ತೆಗಿರ ಮಳೆ ಬಂತು ಬಿಡ್ರ. ಈಗ ಹೌದು ಅಕ್ಕಿ ಹೋನ ಪೀಸಾಗಿ ತಿನ್ನೋಣ. ಸೊ ಫ್ರೆಂಡ್ಸ್ ಫೈನಲಿ ಮಳೆ ಬಂದ ಕಾರಣ ಲೊಕೇಶನ್ ಚೇಂಜ್ ಮಾಡಿದ್ದೀವಿ. ನೋಡ್ಬೋದು ತಂದೂರಿ ಯಾವ ರೇಂಜಿಗೆ ಆಗಿದೆ ಅಂತ. ಎಷ್ಟು ತೋರ್ಸೋದು ಬೇಡ ಏನ. ಸೊ ನೋಡ್ಬೋದು, ಒಳ್ಳೆ ರೀತಿ ಸ್ಪ್ರೈಟ್ ಕುಡಿತಾ ಇದ್ವಿ. ನೋಡಿ ಫ್ರೆಂಡ್ಸ್, ಇವರೆಲ್ಲ ನಮ್ಮ ಬಾಲ್ಯದ ಗೆಳೆಯರು. ಬಿಡಲ್ಲ ಅಲ್ಲಿ ಅದು ಮಾಡಕ್ಕಿತ್ತು. ಒಳ್ಳೆ ರೀತಿಲಿ ಮಾಡೋ. ನೋಡ್ಬೋದು ಸಕ್ಕ ಸಾಲಿಡ್ ಆಗಿ ಬಂದಿದೆ. ಹಂಗೆ ಒಂದ್ಸರಿ ಅಂತಲ್ಲ, ಬೇಯ್ತೆ ಬಿಸಿ ಬಿಸಿ ತಿನ್ನೋದು ಟೇಸ್ಟೇ ಬೇರೆ. ಹೌದು, ತಣ್ಣ ನಮಗೆ ತಂದೂರಿ ಮಾಡಕ್ ಬರಲ್ಲ ಅಂತ ಹೇಳಿದ್ರೆ, ಈಗ ಹೇಳ್ರಿ ನಿಮ್ಮ ರಿವ್ಯೂ ಹೇಳ್ರಿ ಹಿಂಗಾಗಿದೆ. ಸೊ ಈಗ ಬ್ಯಾಟಿಂಗ್ ಮಾಡ್ತೀವಿ. ನೀವು ಕೂಡ ಒಳ್ಳೆ ರೀತಿಲಿ ಮಾಡ್ಕೊಡ್ರಿ, ತಿನ್ಕೊಡ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ರೈಸ್ ಕೂಡ ತಂದಿದ್ದಾರೆ.